ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು SS Info Guru ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಇದನ್ನು ಸೆಕೆಂಡ್ ವೀಡಿಯೋ. ನಾನು ನಿಮ್ಗೆ ಹೇಳ್ದಂಗೆ ಇಲ್ಲ, ನಿಮಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಫಸ್ಟ್ ವೀಡಿಯೋದಲ್ಲಿ SSLC ಅಂದರೆ 10th ಆದಮೇಲೆ ಫ್ಯೂಚರ್ ಏನು ಮಾಡಬೇಕು, ಯಾಕಂದರೆ ವಾಟ್ ಯು ಕನ್ಸ್ಯೂಮ್ ಟುಡೇ ವಿಲ್ ಬಿಕಮ್ ಟುಮಾರೋ. ಇವತ್ತು ನೀವೇನು ಮಾಡ್ತೀರೋ ನೀವು ನಾಳೆ ಅದನ್ನ ಆಗ್ತೀರ ಅಂತೆ. ಸೊ ಹಾಗಾಗಿ ಇದು ನಿಮಗೊಂದು ಮಹತ್ತರವಾದ ಘಟ್ಟ ಆಗಿರುತ್ತೆ. SSLC ಆದಮೇಲೆ ಕರೆಕ್ಟಾಗಿ ತುಂಬ ಯೋಚನೆ ಮಾಡಿ ನೀವು ಚೂಸ್ ಮಾಡಿ. ಸೊ ನಿಮ್ಮ ಕರಿಯರ್ ತುಂಬ ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಾಗುತ್ತೆ. ಸೊ ಅಲ್ಲಿ ಟೆಲ್ ಯು ಈಗೇನಂತ ಈಗ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ SSLC ಮುಗೀತು, ಓಕೆ, ಒಂದು ಒಳ್ಳೆ ಪರ್ಸೆಂಟೇಜು ಆಯಿತು, 16 17 80 90 95 ಮಾಡೋರು ಇದ್ದಾರೆ, ಈ ಥರ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ಫಸ್ಟ್ ನಿಮಗಿರೋ ಆಪ್ಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದನ್ನು ಹೇಳ್ತೀನಿ. ಫಸ್ಟ್ ಈಗ ನಿಮಗೆ PUC ನಿಮಗೆ ಫಸ್ಟ್ 10th ಆದಮೇಲೆ 4 ಆಪ್ಷನ್ ಬರುತ್ತೆ. 4ರಲ್ಲಿ ಫಸ್ಟ್ ಒನ್ ಈಸ್ PUC, ಸೆಕೆಂಡ್ ಈಸ್ ಡಿಪ್ಲೊಮೋದಲ್ಲಿ ಸಾಕಷ್ಟು ಕೋರ್ಸಸ್ ಇದೆ. ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ ಬರುತ್ತೆ. ಪಾಲಿಟೆಕ್ನಿಕ್ ಇಸ್ ಟೆಕ್ನಿಕಲ್ ಡಿಪ್ಲೊಮೋ ಆ್ಯಂಡ್ ನಾನ್ ಟೆಕ್ನಿಕಲ್ ಡಿಪ್ಲೊಮೋ ಸಾಕಷ್ಟು ಕೋರ್ಸಸ್ ಇದೆ, ಅದನ್ನು ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಪ್ಯಾರಾಮೆಡಿಕಲ್ ಬರುತ್ತೆ. ಪ್ಯಾರಾಮೆಡಿಕಲ್ ಬಂದು ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಲೈಫ್ ಸೈನ್ಸಲ್ಲಿ ಲೈಕ್ ಮೆಡಿಕಲ್ ರಿಲೇಟೆಡ್ ಇರುತ್ತೆ ಪ್ಯಾರಾಮೆಡಿಕಲ್. ದೆನ್ ಅದಲ್ಲದೆ ನಿಮಗೆ ITI ಬರುತ್ತೆ ಲಾಸ್ಟ್. ಇದು ನಾನು ಹೆರಾರ್ಕಿಯಲ್ಲಿ ಹೇಳ್ತಿದ್ದೀನಿ. PU ಮಾಡಿದ್ರೆ PU ಅಲ್ಲಿನೂ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಬರುತ್ತೆ, ಎಲ್ಲನೂ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ. ಫಸ್ಟ್ ನೀವು ಡಿಸೈಡ್ ಮಾಡಿ. ನಾನು ನಿಮ್ಗೆ ಎಲ್ಲ ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವುದ್ರ ಬಗ್ಗೆ ಮಾಡಿದ್ರೆ ನೀವು ಮುಂದೆ ಬರ್ಬೋದು ಅನ್ನೋದು ನೀವು ಯೋಚನೆ ಮಾಡಿ. ನನಗಿರೋ ಆಪ್ಷನ್ಸ್ ಎಲ್ಲ ನಾನು ಹೇಳ್ತೀನಿ, ಬಟ್ ಯು ಹ್ಯಾವ್ ಟು ಡಿಸೈಡ್. ಯಾಕಂದರೆ ನಿಮ್ಮ ಲೈಫ್ ನೀವೇ ಚೂಸ್ ಮಾಡಬೇಕು. ಬೇರೆ ಯಾರೋ ಹೇಳಿದ್ರು ಅಂತ ಹೇಳಿ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನೀವು PUC ಮಾಡಬೇಕು ಅಂತ ಅಂದ್ಕೊಂಡ್ರೆ PUCಲ್ಲಿ 3 ಕೋರ್ಸಸ್ ಬರುತ್ತೆ. ಓಕೆ, ಫಸ್ಟ್ ನೀವು ಅಂದರೆ ಡಿಗ್ರಿ ಮಾಡಬೇಕು, ಅದ್ಮೇಲೆ ಏನೋ ಮಾಡ್ಬೇಕಂತಿದ್ದೀರಾ ಅಂತೇಳಿ ಫಸ್ಟ್ PU ಮಾಡಬೇಕಂತ ಡಿಸೈಡ್ ಆದರೆ ಅಂದ್ಕೊಳ್ಳಿ. PU ಮಾಡೋದ್ರಲ್ಲಿ ಅಂದರೆ ನಿಮಗೆ ಫಸ್ಟ್ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ 3 ಟೈಪ್ಸ್ ಆಫ್ ಡೈವರ್ಸಿಫೈಡ್ ಕೋರ್ಸಸ್ ಬರ್ತವೆ ನಿಮಗೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಇದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ, ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಫಸ್ಟ್ PUC ಮಾಡಬೇಕಂತ ಡಿಸೈಡ್ ಆದರೆ ಅಂದ್ಕೊಳ್ಳಿ, ಅಲ್ಲಿ ಸೈನ್ಸ್ ಅಂತ ಅಂದ್ಕೊಳ್ಳಿ. ಸೈನ್ಸಲ್ಲಿ ಏನೇನು ಬರುತ್ತೆ ಮತ್ತು ಸರ್ ಅಂದರೆ ಸೈನ್ಸಲ್ಲಿ ನಿಮಗೆ PCMB ಆ್ಯಂಡ್ PCMC ಅಂತ ಬರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಓಕೆ, PCMB ಆ್ಯಂಡ್ PCMC ಇದರಲ್ಲಿ 2 ಬರುತ್ತೆ. ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಿದ್ದೀರಾ ಅಂತಂದಮೇಲೆ, ಸಪೋಸ್ ನೀವೇನಾದರೂ ಹೆಲ್ತಲ್ಲಿ ಹೋಗಬೇಕಿತ್ತು, ಮೆಡಿಸಿನಲ್ಲಿ ಹೋಗಬೇಕು, ನೀಟ್ ಮಾಡಬೇಕು, ಅಥವಾ ಫಾರ್ಮಸಿ ಮಾಡಬೇಕು, B.Pharm ಮಾಡಬೇಕು, ಮತ್ತೇನಾದರೂ ನಿಮ್ಗೆ ಹೆಲ್ತ್ ರಿಲೇಟೆಡ್ ಮಾಡಬೇಕಂದ್ರೆ ನೀವು ಬಯೋಸೈನ್ಸ್ಗೆ ಹೋಗಿ. ಸೊ ದಟ್ PCMB ತೊಗೊಳ್ಳಿ. ಇಲ್ಲಪ್ಪ ನಾನು ಇಂಜಿನಿಯರಿಂಗ್ ಹೋಗ್ತೀನಿ, ನಾನು ಬೇರೆ ಏನೋ ಇಂಟ್ರೆಸ್ಟ್ ಇದೆ, ನಾನು CSL ಹೋಗ್ತೀನಿ, ಅಥವಾ ನಾನು ಈಗೆಲ್ಲ ಆರ್ಟಿಫಿಷಿಯಲ್ ತುಂಬ ಫ್ಯೂಚರ್ ಇದೆ, ನಾನು AIಗೆ ಹೋಗ್ತೀನಿ, ಮೆಕ್ಯಾನಿಕ್ ಹೋಗ್ತೀನಿ, ನಾನು ಇಂಜಿನಿಯರಿಂಗ್ ಮಾಡ್ತೀನಿ, PCMCಗೆ ಬನ್ನಿ. ಓಕೆ, ಫಸ್ಟ್ ಡಿಸೈಡ್ ಮಾಡಿ. ಫಸ್ಟ್ PU ಮಾಡಬೇಕಾ, PU ಅಲ್ಲಿ ಯಾವ್ದು ಮಾಡಬೇಕು, ಸೈನ್ಸ್ ಮಾಡಬೇಕಾ, ಸೈನ್ಸಲ್ಲಿ PCMB, PCMC 2 ಆಪ್ಷನ್ಸ್ ಇರುತ್ತೆ. ಓಕೆ ಫೈನ್, ಅಲ್ಲಿಗೆ ಸೈನ್ಸ್ ಮುಗೀತು. ನೆಕ್ಸ್ಟ್ ಬಂದರೆ ಕಾಮರ್ಸ್ ಬರುತ್ತೆ. ಸೈನ್ಸ್ ಸ್ವಲ್ಪ ಟಫ್ ಆಗುತ್ತೆ, ಯೋಚನೆ ಮಾಡಿ ಡಿಸೈಡ್ ಮಾಡಿ, ಮುಂಚೆನೇ ಡಿಸೈಡ್ ಮಾಡಿ. ಮುಂದೆ ನೀವು ಏನು ಆಗಬೇಕಂತಿದ್ದೀರ ಅನ್ನೋದನ್ನು ಈಗಲೇ ನೀವು ಗುರಿ ಇಟ್ಕೊಳ್ಳಿ. ಯಾಕಂದರೆ ಮುಂದಿನ ಇವಾಗ ನೀವು ಯೋಚನೆ ಮಾಡ್ಕೊಂಡ್ರೇ ಸಾಧಿಸೋಕ್ಕೆ ಸಾಧ್ಯ. ಹಾಗಾಗಿ ನೆಕ್ಸ್ಟ್ ಈಗ PU ಅಲ್ಲಿ ಕಾಮರ್ಸ್ ಬರುತ್ತೆ. ಕಾಮರ್ಸಲ್ಲಿ ಏನು ಬರುತ್ತೆ ಅಂದರೆ ಕಾಮರ್ಸಲ್ಲಿ ಮತ್ತೆ 4 ಟೈಪ್ಸ್ ಆಫ್ ಕೋರ್ಸಸ್ ಬರುತ್ತೆ. BEBA, HEBA, CEBA, SEBA ಅಂತೇಳಿ. ಓಕೆ, ಇದರಲ್ಲೆಲ್ಲನೂ ನಿಮಗೆ ಹಿಸ್ಟ್ರಿ, ಎಕನಾಮಿಕ್ಸು, ಸ್ಟಾಟಿಕ್ಸು ಈ ಥರ ಎಲ್ಲ ಕೋರ್ಸಸ್ ಇರುತ್ತೆ ಕಾಮರ್ಸಲ್ಲಿ. ಯೋಚನೆ ಮಾಡಿ ಡಿಸೈಡ್ ಮಾಡಿ. ಮತ್ತು ಆರ್ಟ್ಸ್ ಮೇಲೆ ನಿಮ್ಗೆ ಗೊತ್ತಿದ್ದಂಗೆ ಆಲ್ರೆಡಿ ಅದರಲ್ಲೂ 2 ಕೋರ್ಸಸ್ ಬರುತ್ತೆ. ನೀವು ಈಸಾಗಿ ಯೋಚನೆ ಮಾಡ್ಬೋದು. ಒಂದು ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್. PU ಮಾಡಬೇಕಂತಂದರೆ ಈ 3 ಕೋರ್ಸಸ್ ಇರುತ್ತೆ, ಯೋಚನೆ ಮಾಡಿ. ಓಕೆ, ದೆನ್ PU ಆಯ್ತಿಲ್ಲ, PU ಬೇಡಪ್ಪ, ನಂಗೆ ಯಾಕೋ ಟಫ್ ಆಗುತ್ತೆ, ಅಥವಾ ನನಗೆ ಲಾಂಗಾಗಿ ಓದಲಿಕ್ಕೆ ಇಷ್ಟ ಇಲ್ಲ, ಬೇಗ ನಂಗೆ ಜಾಬ್ ಸಿಗಬೇಕು ಅಂದರೆ ಟೆಕ್ನಿಕಲ್ ಕೋರ್ಸ್, ನಾನ್ ಟೆಕ್ನಿಕಲ್ ಕೋರ್ಸಸ್. ಡಿಪ್ಲೊಮಾ ಬರುತ್ತೆ. ಡಿಪ್ಲೊಮಾದಲ್ಲಿ ಪಾಲಿಟೆಕ್ನಿಕ್ ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಪಾಲಿ ಮೀನ್ಸ್ ಮೋರ್ ದ್ಯಾನ್ 1 ಅಂತ. ಟೆಕ್ನಿಕ್ ಮೀನ್ಸ್ ಟೆಕ್ನಿಕಲ್ ಕೋರ್ಸಸ್ ಅಂತ. ಮೆಕ್ಯಾನಿಕಲ್ ಆಗಿರ್ಬೋದು, ಫಿಟ್ಟರ್ ಆಗಿರ್ಬೋದು, ENC ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಇವೆಲ್ಲ ಟೆಕ್ನಿಕಲ್ ಕೋರ್ಸಸ್. ಅಂದರೆ ಒಂದಕ್ಕಿಂತಲೂ ಹೆಚ್ಚಿಗೆ ಇರುವಂಥ ಕೋರ್ಸಸ್ ಟೆಕ್ನಿಕಲ್ ರಿಲೇಟೆಡ್ನ ಪಾಲಿಟೆಕ್ನಿಕ್ ಅಂತ ಕರೀತಾರೆ. ಓಕೆ, ಸೊ ಅದು ಪಾಲಿಟೆಕ್ನಿಕ್ ಆಗುತ್ತೆ. ಇದರಲ್ಲಿ ನಾನ್ ಪಾಲಿಟೆಕ್ನಿಕ್ ಬರುತ್ತೆ. ನಾನ್ ಟೆಕ್ನಿಕಲ್ ಅಂತ ಹೇಳ್ತೀವಿ, ನಾನ್ ಟೆಕ್ನಿಕಲ್ ಅಂತ ಹೇಳ್ತೀವಿ. ಓಕೆ, ನಿಮಗೆ ಪಾಲಿಟೆಕ್ನಿಕಲ್ ಬರೋಂಥ ಕೋರ್ಸಸ್ ಯಾವ ಬರ್ತವೆ, ನಾನ್ ಟೆಕ್ನಿಕಲ್ ಯಾವ್ದು ಬರುತ್ತೆ, ಎರಡನ್ನೂ ಹೇಳ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಪಾಲಿಟೆಕ್ನಿಕ್ ಅಂತಂದರೆ ಇದರಲ್ಲಿ ನಿಮಗೆ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಕೋರ್ಸಸ್ ಅಂತಂದರೆ ENC, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, EEE, ಮತ್ತು ಸಿವಿಲ್ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ, CS ಬರುತ್ತೆ. ಇಷ್ಟು 5 ಆಪ್ಷನ್ಸ್ ನಿಮಗೆ ಟೆಕ್ನಿಕಲ್ ಆಗಿರ್ತವೆ. ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕಲ್ಲಿ. ಇಲ್ಲ ನಾನು ನಾನ್ ಟೆಕ್ನಿಕಲ್ಗೆ ಹೋಗ್ತೀನಿ, ನನಗೆ ನಾನ್ ಟೆಕ್ನಿಕಲಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ನನಗೇನೋ ಒಂದು ಡಿಸೈನಿಂಗ್ ಇಂಟ್ರೆಸ್ಟ್ ಇದೆ, ನನಗೇನೋ ಒಂದು ಫಾರೆಸ್ಟ್ರಿ ಇಂಟ್ರೆಸ್ಟ್ ಇದೆ, ಅಥವಾ ನನಗೇನೋ ಒಂದು ಅಗ್ರಿಕಲ್ಚರಲ್ ಇಂಟ್ರೆಸ್ಟ್ ಇದೆ, ನಾನು PU ಮಾಡ್ಕೊಂಡು ಲೆಂತಿಯಾಗಿ ಹೋಗಲಿಕ್ಕೆ, CT ಆಗಲಿಕ್ಕೆ ನನಗೆ ಕಷ್ಟ ಆಗ್ತದೆ, ಸೊ ನಾನು ಡಿಪ್ಲೊಮಾ ಮಾಡ್ಕೊಂಡು ನಾನು ಹಿಂಗೆ ಹೋಗ್ತೀನಿ ಅನ್ನೋರಿಗೆ ತುಂಬ ಯೂಸ್ ಆಗುತ್ತೆ. ಕೇಳಿ, ನಾನ್ ಟೆಕ್ನಿಕಲಿ ತುಂಬ ಕೋರ್ಸಸ್ ಇದ್ದಾವೆ, ನಿಜವಾಗ್ಲೂ ನೀವು ಕೇಳಿರಲ್ಲ, ಹಾಗಿದ್ದಾವೆ.
ನಾನ್ ಟೆಕ್ನಿಕಲಲ್ಲಿ ಬಂದು ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ಫಾರೆಸ್ಟ್ರಿ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್, ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್, ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಡಾಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್, ವೆಬ್ ಡೆವಲಪ್ಮೆಂಟ್, ಸೈಬರ್ ಸೆಕ್ಯೂರಿಟಿ, ಅನಿಮೇಷನ್, ಫೈರ್ ಸೇಫ್ಟಿ ಆ್ಯಂಡ್ ಮೆನಿ ಮೋರ್. ಇನ್ನೂ ಸಾಕಷ್ಟು ಇದ್ದಾವೆ, ಬಟ್ ನಾನು ನಿಮಗೆ ಏನು ಇಂಪಾರ್ಟೆಂಟಾಗಿ ನಿಮ್ಗೆ ಏನು ಬೇಕಾಗುತ್ತೋ ಅದನ್ನು ಮಾತ್ರ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇದಲ್ಲದೆ ಇನ್ನೂ ಕೋರ್ಸಸ್ ಇದ್ದಾವೆ, ಇಷ್ಟೇ ಅಂತಲ್ಲ. ಈಗೆಲ್ಲ ಇತ್ತೀಚೆಗೆ ಎಲ್ಲ ಬಂದಿದೆ, ಡಿಪ್ಲೊಮಾ ಇನ್ ಅವೆಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡಿ ಡಿಸೈಡ್ ಮಾಡಿ, ಡಿಪ್ಲೊಮಾ ನೀವು ಟೆಕ್ನಿಕಲ್ಗೆ ಹೋಗ್ಬೇಕಾ, ನಾನ್ ಟೆಕ್ನಿಕಲ್ಗೆ ಹೋಗ್ಬೇಕಾ. ಟೆಕ್ನಿಕಲಲ್ಲಿ ಬರೋವು 5 ಕೋರ್ಸಸ್ ಇರ್ತವೆ, EEE, ENC, ಸಿವಿಲ್, ಮೆಕ್ಯಾನಿಕಲ್ ಆ್ಯಂಡ್ CS ಅಂತ. ಅದಾದಮೇಲೆ ನಾನ್ ಟೆಕ್ನಿಕಲ್ ಅಂದರೆ ನಿಮ್ಗೆ ಸಾಕಷ್ಟು ಇದ್ದಾವೆ. ಫ್ಯಾಷನ್ ಡಿಸೈನಿಂಗ್ ಬರುತ್ತೆ, ಡಿಪ್ಲೊಮಾ ಇನ್ ಫಾರೆಸ್ಟ್ರಿ ಬರುತ್ತೆ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಬರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಬರುತ್ತೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ವೆಬ್ ಡಿಸೈನಿಂಗ್ ಬರುತ್ತೆ, ಡಾಟಾ ಅನಾಲಿಸಿಸ್ ಬರುತ್ತೆ, ಫೋರೆನ್ಸಿಕ್ಕು ಬರುತ್ತೆ ಡಿಪ್ಲೊಮಾದಲ್ಲಿ. ಸೊ ಯೋಚನೆ ಮಾಡಿ ಡಿಸೈಡ್ ಮಾಡಿ. ನೆಕ್ಸ್ಟು ಓಕೆ, PU ಆಯಿತು, ಡಿಪ್ಲೊಮಾ ಆಯಿತು. ನೆಕ್ಸ್ಟ್ ಅದು ಪ್ಯಾರಾಮೆಡಿಕಲ್. ಓಕೆ, ಪ್ಯಾರಾಮೆಡಿಕಲ್ ಅಂದರೆ ನಿಮಗೆ ಪರವಾಗಿಲ್ಲ, ನನಗೆ ಲೈಫ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಕೆಮಿಸ್ಟ್ರಿ, ಸ್ವಲ್ಪ ಬಯಾಲಜಿ, ಜೊತೆಗೆ ನನಗೆ ಸ್ವಲ್ಪ ನಾನು ಸರ್ವಿಸ್ ಮೈಂಡೆಡಾಗಿ ಇದ್ದೀನಿ, ಸರ್ವಿಸ್ ಮಾಡಬೇಕಂತಿದ್ದೀನಿ ಅಂತ ಅನಿಸಿದ್ರೆ ಅವಾಗ ನೀವು ಪ್ಯಾರಾಮೆಡಿಕಲಿಗೆ ಬನ್ನಿ. ಪ್ಯಾರಾಮೆಡಿಕಲ್ ಇಸ್ ದ ರಿಯಲಿ ಬೆಸ್ಟ್ ಆಪ್ಷನ್ ಟು ಡೂ ಎನಿ ಒಂದು 3 ಇಯರ್ಸಲ್ಲಿ ಪರವಾಗಿಲ್ಲಪ್ಪ, ನಾನು ಏನೋ ಮಾಡ್ಕೊಂಡು ಅಟ್ಲೀಸ್ಟ್ ಒಂದಿಷ್ಟು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮಗೆ ಟೆಕ್ನಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಇವೆರಡು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಟೆಕ್ನಿಕಲ್ ಡಿಪ್ಲೊಮೊ ಅಥವಾ ನಾನ್ ಟೆಕ್ನಿಕಲ್ ಡಿಪ್ಲೊಮೊ ನಿಮ್ಗೆ ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ. ಅದ್ರ ಜೊತೆ ಪ್ಯಾರಾಮೆಡಿಕಲ್ ಮಾಡ್ಕೊಂಡು ನಿಮ್ಗೆ ಯೂಸ್ ಆಗಿದೆ. ಪ್ಯಾರಾಮೆಡಿಕಲ್ ಮಾಡ್ಕೊಂಡು ನಿಮ್ಮನ್ನ ತುಂಬ ಫ್ಯೂಚರು ಇದೆ. ಪ್ಯಾರಾಮೆಡಿಕಲಲ್ಲಿ ಬರೋಂಥ ಒಂದು ಇದರಲ್ಲಿ ಸಾಕಷ್ಟು ಇದೆ. ನಾನು ನಿಮಗೆ ಮೇನ್ಲಿ ಒಂದು 8 ಕೋರ್ಸಸ್ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಪ್ಯಾರಾಮೆಡಿಕಲಲ್ಲಿ DMLT ಅಂತ ಬರುತ್ತೆ, ಅಂದರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಆ್ಯಂಡ್ ಟೆಕ್ನಾಲಜಿ ಅಂತ. ನೆಕ್ಸ್ಟ್ ಇಸ್ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಿಷಿಯನ್ ಅಂತ ಬರುತ್ತೆ, ಅದೇ ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಹೇಳ್ತೀವಲ್ಲ ಅದು ಬರುತ್ತೆ. ನೆಕ್ಸ್ಟ್ ಒಂದು DOTT ಅಂತ ಬರುತ್ತೆ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಹೇಳಿ. ಓಕೆ, ನೀವು OTಲಿ ಡಾಕ್ಟರ್ ಜೊತೆ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ, ಅವರು DOTT ಮಾಡ್ಕೊಂಡು ಬಂದಿರ್ತಾರೆ, ಪ್ಯಾರಾಮೆಡಿಕಲ್ ಇನ್ OT ಟೆಕ್ನಿಷಿಯನ್ ಅಂತ ಮಾಡಿರ್ತಾರೆ. ನೆಕ್ಸ್ಟ್ OTT ಅಂತ ಬರುತ್ತೆ. OTT ಅಂದರೆ ಇಲ್ಲಿ ಆಪ್ತಾಲ್ಮಿಕ್ ಟೆಕ್ನಾಲಜಿ ಅಂತೇಳಿ, ಅಂದರೆ ಕಣ್ಣಿಗೆ ರಿಲೇಟೆಡ್ ಆಗಿರೋಂಥದ್ದು. ನಿಮ್ಗೇನಾದರೂ ಆಪ್ತಲಲ್ಲಿ ಏನೋ ಮಾಡ್ಕೊತಿದ್ದೀನಿ, ಏನೋ ಒಂದು ಶಾಪ್ ಇಟ್ಕೊಂಡು ಆರಾಮಾಗಿ ಇರ್ತೀನಪ್ಪ, ನಾನು ಒಂದು ಆಪ್ತಾಲ್ಮಿಕ್ ಪ್ಯಾರಾಮೆಡಿಕಲ್ ಮಾಡ್ಕೊಂಡಿರ್ತೀನಿ ಅನ್ನೋರಿಗೆ ಇದು ಯೂಸ್ ಆಗುತ್ತೆ. ಮತ್ತು ಡಿಪ್ಲೊಮಾ ಇನ್ ಡಯಾಲಿಸಿಸ್ ಅಂತಲೂ ಬರುತ್ತೆ, ಕಿಡ್ನಿ ರಿಲೇಟೆಡ್ ಡಯಾಲಿಸಿಸ್ ಮಾಡಿಸಲ್ಲ, ಸೊ ಕಿಡ್ನಿ ರಿಲೇಟೆಡ್ ಡಯಾಲಿಸಿಸು ಬರುತ್ತೆ. ಮತ್ತು ನಿಮಗೆ DMRT ಅಂತ ಬರುತ್ತೆ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅಂತ ಹೇಳಿ. ಅಂದರೆ ಹೌ ಟು ಮೇಂಟೈನ್ ದಿ ರೆಕಾರ್ಡ್ಸ್ ಆಫ್ ಹಾಸ್ಪಿಟ್ಲು, ಅಲ್ಲಿ ಪೇಷಂಟ್ಸ್ ಡೀಟೇಲ್ಸನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಅವ್ರ ಐಡಿನ ಹೆಂಗೆ ಮೇಂಟೈನ್ ಮಾಡಬೇಕು, ಇವೆಲ್ಲನೂ ಇದರಲ್ಲಿ ಓದ್ತೀರಾ ನೀವು, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅಂತೇಳಿ. ನೆಕ್ಸ್ಟ್ ಇಸ್ ಡಿಪ್ಲೊಮಾ ಇನ್ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಅಂತ ಬರುತ್ತೆ, ಡಮ್ ಆ್ಯಂಡ್ ಡಫ್ ಇರ್ತವೆ, ಸ್ಕೂಲ್ಸ್ ಇರ್ತವೆ, ಸೊ ಅಲ್ಲಿನೂ ನೀವು ವರ್ಕ್ ಮಾಡ್ಬೋದು, ಡಿಪ್ಲೊಮಾ ಇನ್ ಹಿಯರಿಂಗ್ ಆ್ಯಂಡ್ ಸ್ಪೀಚ್ ಅಂತ. ಮತ್ತು ಡಿಪ್ಲೊಮಾ ಇನ್ ಲೈಫ್ ಸ್ಟಾಕ್ ಆ್ಯಂಡ್ ವೆಟರ್ನರಿ ಸೈನ್ಸ್ ಅಂತ ಬರುತ್ತೆ. ಅಂದರೆ ನಿಮಗೆ ವೆಟರ್ನರಿ ಇಂಟ್ರೆಸ್ಟ್ ಇದೆ, ನೆಕ್ಸ್ಟ್ ನಾನೇನೋ ವೆಟರ್ನರಿಯಲ್ಲಿ ಏನೋ ಮಾಡಬೇಕು, ಅಥವಾ ನಿಮಗೆ ಇಲ್ಲಿ ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್ ಲೈಫ್ ಸ್ಟಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಡಿಗ್ರಿನೂ ಮಾಡ್ಕೋಬೋದು, ಆಪ್ಷನ್ಸು ಇದ್ದಾವೆ, ತುಂಬ ಚೆನ್ನಾಗಿದೆ. ಓಕೆ, ಇವಿಷ್ಟು ಬಂದುಬಿಟ್ಟು ಪ್ಯಾರಾಮೆಡಿಕಲ್ ಕೋರ್ಸಸ್. ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಫಸ್ಟ್ ನೀವು ಯೋಚನೆ ಮಾಡಿರಿ, PU ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ, ಪ್ಯಾರಾಮೆಡಿಕಲ್ ಮಾಡಬೇಕಾ, ಅದರಲ್ಲಿ ಮಾಡಿದ್ರೆ ಯಾವ್ದು ಬೆಟ್ರು. ಅದಲ್ಲದೆ ಲಾಸ್ಟಲ್ಲಿ ITI ಬರುತ್ತೆ. ಓಕೆ, ಈಗ ನಾನು ನಿಮಗೆ ಲಾಸ್ಟ್ ITI ಎಲ್ಲ ಹೇಳ್ತಾ ಹೋಗ್ತೀನಿ. ITI ಅಂದರೆ ಏನಂತಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಂದರೆ ನಿಮಗೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಇವೆಲ್ಲ, ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡು. ಲೈಕ್ ಏನಂತಂದರೆ ಈಗ ನೀವು ಏನಾದರೂ ಒಂದು, ನಾನು 2 ವರ್ಷ 3 ವರ್ಷ ಓದ್ಬಿಟ್ಟು ನಾನು ಏನೋ ಒಂದು ಶಾಪ್ ಹಾಕ್ತೀನಪ್ಪ, ಏನೋ ಮಾಡ್ತೀನಿ, ನಂಗೆ ಸ್ಕಿಲ್ ಬೇಕು, ನನಗೆ ಬದುಕಲಿಕ್ಕೆ ದಾರಿ ಬೇಕನ್ನೋರಿಗೆ ITI ಇಸ್ ಬೆಸ್ಟ್ ಆಪ್ಷನ್. ಓಕೆ, ಇದು ಯಾವಾಗಾದರೂ ಮಾಡ್ಕೋಬೋದು. ಆಫ್ಟರ್ 10th ಇರುತ್ತೆ, 2 to 3 years ಕೋರ್ಸ್ ಇದೆ ಆ್ಯಕ್ಚುಲಿ. ನೋಡಿರಿ, ITIದಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ITI ಅಂದರೆ ITIದಲ್ಲಿ ಒಂದು 7 ಕೋರ್ಸಸ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇದಲ್ಲದೆ ಇನ್ನು ಸಾಕಷ್ಟು ಇದ್ದಾವೆ, ಬಟ್ 7 ನಿಮ್ಗೆ ಸಾಕು ಅನಿಸುತ್ತೆ. ಫಿಟ್ಟರ್, ವೆಲ್ಡರ್, ಪ್ಲಂಬರ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಎಲೆಕ್ಟ್ರೋಪ್ಲೇಟರ್, ಎಲೆಕ್ಟ್ರಿಷಿಯನ್ ಆ್ಯಂಡ್ ಟೂಲ್ ಆ್ಯಂಡ್ ಡೈ ಮೇಕರ್ ಅಂಥೇಳಿ. ನನಗೆ ಒಂದು ಬ್ರೀಫಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಕೊಡ್ತಾ ಹೋಗ್ತೀನಿ. ಫಿಟ್ಟರ್ ಅಂದರೆ ಈಗ ನಿಮಗೆ ಮೆಕ್ಯಾನಿಕಲ್ ಬೇಕಾಗಿರೋಂಥದ್ದು, ಮತ್ತು ಲೇತ್ ಮಷಿನ್ಸ್ ಎಲ್ಲ ಬರುತ್ತೆ, ಸೊ ಅದ್ರ ರಿಲೇಟೆಡಾಗಿ ಫಿಟ್ಟರಲ್ಲಿ ಮಾಡ್ತಾರೆ. ವೆಲ್ಡಿಂಗ್ ಅಂದರೆ ನಿಮಗೆ ವೆಲ್ಡರ್ ಗೊತ್ತಲ್ವಾ, ವೆಲ್ಡಿಂಗ್ ಮಷಿನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನು ಆ್ಯಕ್ಚುಲಿ ಎಷ್ಟೋ ಜನ ನೀವು ಹೋಗಿ ಕೇಳಿದ್ರು ನಾನು ವೆಲ್ಡರ್ ಮಾಡಿದ್ದೀನಿ, ITI ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅದು ವೆಲ್ಡಿಂಗ್ ಮಷಿನ್ದು. ನೆಕ್ಸ್ಟ್ ನಿಮಗೆ ಪ್ಲಂಬರ್, ಪೈಪ್ ರಿಲೇಟೆಡ್ ಇಶ್ಯೂಸ್, ಮನೆಗೆ ಪೈಪ್ಲೈನ್ ಮಾಡೋಕ್ಕಾಗಲ್ಲ, ಅದನ್ನು ಪ್ಲಂಬರ್ ಬರುತ್ತೆ. ಮತ್ತು ಎಲೆಕ್ಟ್ರೋಪ್ಲಾಸ್ಟ್ ಅಂತ ಬರುತ್ತೆ, ಎಲೆಕ್ಟ್ರಿಷಿಯನ್ ಬರುತ್ತೆ. ಎಲೆಕ್ಟ್ರಿಷಿಯನ್ ಗೊತ್ತಲ್ವಾ, ಮನೆಗೆ ವೈರಿಂಗ್ ಅದೆಲ್ಲ ಮಾಡ್ತಾರೆ, ಸೊ ಎಲೆಕ್ಟ್ರಿಷಿಯನ್ದು. ಇನ್ಸ್ಟ್ರೂಮೆಂಟಲ್ ಮೆಕ್ಯಾನಿಕ್, ನಿಮಗೆ ಬೈಕ್ ಮೆಕ್ಯಾನಿಕ್ ಆಗಿರ್ಬೋದು, ಕಾರ್ ಮೆಕ್ಯಾನಿಕ್, ಇದನ್ನು ಥ್ರೂ ನೀವು ITI ಮಾಡ್ಕೊಂಡು ಹೋಗ್ಬೋದು. ಟೂಲ್ ಆ್ಯಂಡ್ ಡೈ ಮೇಕರ್ ಅಂದರೆ ನೀವು ಡೈ ಮೇಕರ್, ಈಗ ಏನಾದರೂ ಒಂದು ಡೈ ಮಾಡ್ತಿದ್ದೀರಾ, ಲೈಕ್ ಅಂದರೆ ಒಂದು ಡಿಸೈನ್ ಮಾಡಬೇಕು, ಆ ಡಿಸೈನಿಗೆ ಒಂದು
ಮೆಟಲ್ ಡಿಸೈನ್ ಕೊಡಬೇಕು ಅದಕ್ಕೆ. ಸೊ ಅದಕ್ಕಂತ ಒಂದು ಡೈ ಮಾಡ್ತಾರೆ ಫಸ್ಟು ಆ ಶೇಪಿಂದೊಂದು, ಅದರಲ್ಲಿ ಮೆಟಲ್ನ ಕರಗಿಸಿ ಅದರಲ್ಲಿ ಹಾಕ್ಬಿಟ್ಟು ಸೊ ಅವಾಗ ಆ ಶೇಪ್ ಕೊಡ್ತಾರೆ. ಸೊ ಅದನ್ನು ಡೈ ಮೇಕರ್ ಆ್ಯಂಡ್ ಟೂಲ್ ಇದರಲ್ಲಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇಷ್ಟ ಆಗಿದ್ದನ್ನು ಚೂಸ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ನಮ್ಮ SLC ಅಥವಾ 10th ಆದಮೇಲೆ ಏನು ಮಾಡಬೇಕು ಅನ್ನೋ ಒಂದು ಫ್ಯೂಚರ್ ಕರಿಯರ್ ಕೋರ್ಸ್. ಮತ್ತು ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಂದ್ರೂ ನಾನು ಇಷ್ಟು ಹೇಳಿದ ಕೋರ್ಸ್ಗಳಲ್ಲಿ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಫೀಸ್ ಬಗ್ಗೆ ಬೇಕಂದ್ರೂ ಜಸ್ಟ್ ನಾನು ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲೇ ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಲ್ಲದೆ ನೀವು ನಮಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅನಿಸುತ್ತೋ ಅದನ್ನು ಹೇಳಿ ಕಾಮೆಂಟ್ ಹಾಕಿ ಪ್ಲೀಸ್. ಅದ್ರ ಮುಖಾಂತರನೇ ನಿಮಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ನೇ ನಾಲೆಡ್ಜನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್. ಪ್ಲೀಸ್ ನನ್ನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಮತ್ತು ಇನ್ನೂ ಯಾರ್ಯಾರಿಗೆಲ್ಲ ಇದು ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸುತ್ತೋ ಅವರೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.